ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 20/7/2025 ಭಾನುವಾರ ದೇವಾಂಗ ಸಂಘ, ದೇವಾಂಗ ಹಾಸ್ಟೆಲ್ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಏರ್ಪಡಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ದೇವಾಂಗ ಹಾಸ್ಟೆಲ್ ಸಂಘದ ಅಧ್ಯಕ್ಷರಾದ CT ಪಾಂಡುರಂಗ ಅವರು ವಹಿಸಿದ್ದರು. ಉದ್ಘಾಟನೆಯನ್ನು ಚಿಕ್ಕನಾಯಕನಹಳ್ಳಿಯ ಜನಪ್ರಿಯ ಶಾಸಕರಾದ CB ಸುರೇಶ್ ಬಾಬುರವರು ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ದೇವಾಂಗ ಸಂಘದ ಅಧ್ಯಕ್ಷರಾದ CV ಪ್ರಕಾಶ್, ದೇವಾಂಗ ಸಂಘದ ಕಾರ್ಯದರ್ಶಿಗಳಾದ CA ಕುಮಾರಸ್ವಾಮಿ, ಪುರಸಭಾ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀ ಪಾಂಡುರಂಗ, ಬನಶಂಕರಿ ರೇಷ್ಮೆ ಕೈಮಗ್ಗದವರ ಸಹಕಾರ ಸಂಘದ ಅಧ್ಯಕ್ಷರಾದ PCS ಗಿರೀಶ್, ನಿವೃತ್ತ ಮುಖ್ಯೋಪಾಧ್ಯಾಯರಾದ G ರಂಗಯ್ಯನವರು, ಪ್ರಧಾನ ಕಾರ್ಯದರ್ಶಿ ರೈತ ಸಂಘದ ಯದುಕುಮಾರ್ ಅವರು, CP ಮಹೇಶ್ ಬೀನ್, CA ಪಾಪಣ್ಣ ಅವರು ಭಾಗವಹಿಸಿದ್ದರು. ಈ ಸಮಾರಂಭದಲ್ಲಿ ದೇವಾಂಗ ಸಂಘದ ನಿರ್ದೇಶಕರಾದ M ಬನಶಂಕರಿನವರು, ದೈಹಿಕ ಶಿಕ್ಷಕರು ಧನರಾಜ್ರವರು ಚಿಗ್ಗಾವೆ, CT ನಟರಾಜು, C ಕೇಶವಮೂರ್ತಿ ಮುಂತಾದವರು ಭಾಗವಹಿಸಿದ್ದರು. ಹಾಗೂ ದೇವಾಂಗ ಸಂಘದ ಪದಾಧಿಕಾರಿಗಳು, ದೇವಾಂಗ ಹಾಸ್ಟೆಲ್ ಸಂಘದ ಪದಾಧಿಕಾರಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರು, ಪೋಷಕರು ಮತ್ತು ಅಪಾರ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ನಿರಂತರವಾಗಿ ಯಾರು ಅಧ್ಯಯನ ಮಾಡ್ತಾ ಬರ್ತಾರೆ ಅವರಿಗೆ ಮಾತ್ರವೇ ಒಲಿಯುತ್ತೆ ಹೊರತು ಇವತ್ತೊಂದು ದಿವಸ ಓದ್ಬಿಡೋದು ಇನ್ನೊಂದು 3 ತಿಂಗಳಿಗೋ 2 ತಿಂಗಳಿಗೋ ಪುಸ್ತಕ ನೀಡಿದ್ರೆ ಖಂಡಿತ ವಿದ್ಯೆ ಹತ್ತದಿಲ್ಲ. ಆದ್ದರಿಂದ ಈ ಮಕ್ಕಳು ಏನು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಎಲ್ಲ ನೆನ್ನೆ ಮನೆ ಶುಕ್ರವಾರ ಒಂದು ಇದೇ ರೀತಿಯಲ್ಲಿ ಒಂದು ಫಂಕ್ಷನ್ ಆಯಿತು. ಅದರಾಗೆಲ್ಲ 80% 90% ಮೇಲೆ ತೆಗೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿದರು, ಅವರಿಗೆ ವಿದ್ಯಾರ್ಥಿಗಳನ್ನು ಕೊಟ್ಟರು. ಈಗ ಎಲ್ಲ 5ನೇ ಕ್ಲಾಸಿಂದ ಹಿಡಿದು ಕಾಲೇಜ್ ತನಕ ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವ್ರುಗಳಿಗೆಲ್ಲರೂ ವಿದ್ಯಾರ್ಥಿ ವೇತನವನ್ನು ಕೊಟ್ಟರು. ಎಷ್ಟು ಸರ್ ನಾವು ಹೋಗ್ಬೇಕು ಅಂತಂದರೆ ನಮಗೆ ಆ ಕಷ್ಟ ಇವತ್ತು ಕೂಡ ನಾನು 85 ರೂಪಾಯಿ ನೆನೆಸ್ಕೊಂತೀನಿ. ಇವತ್ತು ನೀವು ಕೂರಿಸ್ಕೊಂಡು ನಮ್ಮ ಮಕ್ಕಳು ಈ ಥರ ಬೆಳೆದಿದ್ದಾರೆ, ಈ ಥರ ಮಕ್ಕಳುಗಳೆಲ್ಲ ಚೆನ್ನಾಗಿ ಮಾರ್ಕ್ಸನ್ನ ತೆಗೆದಿದ್ದಾರೆ ಅಂತ ಒಂದು ಗೌರವ ಕೊಡ್ತಿದ್ದಾರೆ. ಇದಕ್ಕೆ ಇನ್ನೂ ಹೆಚ್ಚಿನಾಗಿ ಮಕ್ಕಳುಗಳೆಲ್ಲ ಸಹಕರಿಸಬೇಕು, ಮತ್ತು ತಂದೆ ತಾಯಿಗಳು ಇನ್ನೂ ಹೆಚ್ಚಾಗಿ ಇಲ್ಲಿ ಬರಬೇಕು ಅಂತ ಕೇಳ್ತಾ ಇರ್ತೀನಿ. ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳು. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದು ಅನಿಸಿಕೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಕುಂಕಿಯ ಸರಿಗೆಯ ಸಮಗೊಳಿಸಿ ಸಮಗಾಲ ಕುಂಕಿ ಅಡಿಯೋಳು ಎಳಬೇಕಿದೆ, ಹಿಡಿದ ಲಾಡಿಯ ಮುಳ್ಳು ಕಟ್ಟಿಗೆಯ ಮುಳ್ಳು. ಹಿಂದ್ಗಡೆ ಜಾಗ ಇರೋದಿಲ್ಲ, ಪಾರ್ಕಿಂಗ್ ಎಲ್ಲ ಬೇಕು ಅಂತ ಇವರು ಹೇಳಿದ್ರು. ಅಜಂತ 5 ಮಠದೊಳಗೆ 40-80 ಜಾಗ ಇದೆ ಅಂತೆಲ್ಲ ಕೂಡ ಹೇಳಿದ್ದಾರೆ. ಖಂಡಿತ ನನ್ನ ಅನುದಾನದಲ್ಲಿ, ಶಾಸಕರ ಅನುದಾನದಲ್ಲೂ ಕೂಡ ದುಡ್ಡು ಕೊಡ್ತೇನೆ. ಇವತ್ತು ಲೋಕಸಭಾ ಸದಸ್ಯ ಅವರ ಅನುದಾನದಲ್ಲೂ ಕೂಡ ಹಾಕಿಸ್ಕೊಡ್ತೇನೆ. ಅದೊಂದು ಆಕ್ಷನ್ ಪ್ಲಾನ್ ಅನ್ನು ಮಾಡಿ ಅಂತ ಹೇಳಿದ್ದೇನೆ. ಇವತ್ತು ಲೋಕಸಭಾ ಸದಸ್ಯರ ಹುಟ್ಟಿದಬ್ಬ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹುಟ್ಟಿದಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತಾ ಇವತ್ತು ಅವರ ಅನುದಾನವನ್ನು ಕೂಡ ಈ ಸಮಾಜದ ಒಂದು ಅಭಿವೃದ್ಧಿ ಕೆಲಸಕ್ಕೆ ಖಂಡಿತ ತೋರಿಸುವಂಥ ಕೆಲಸ ಮಾಡ್ತೇವೆ. ನಾನು ಕೂಡ ನೀವು ಯಾವ ಸಂದರ್ಭದಲ್ಲಿ ನೋಡಿದ್ದೀನಿ, ಯಾವತ್ತೂ ಕೂಡ ಎಲ್ಲರನ್ನೂ ಕೂಡ ಸಮಾನ ಮಕ್ಕಳ ಮನಸ್ಥಿತಿನ ನಾವು ಬೆಳೆಸ್ಕೊಂಡಿದ್ದೇವೆ. ನೀವೆಲ್ಲ ದೇವರ ವಿಚಾರಗಳಿರ್ಬೋದು ಎಲ್ಲರನ್ನೂ ಕೂಡ ನೋಡಿದ್ವಿ. ಎಲ್ಲ ಥರ ಯಾವಾಗ ನಾವು ಯಾರು ಕೂಡ ಮೈ ಹಾಕೊಳ್ಳೋದಲ್ಲ, ಯಾವುದು ಸಮಾಜಕ್ಕೆ ಒಳ್ಳೆಯದಾಗದೆ ಅದಕ್ಕೆ ಪ್ರೋತ್ಸಾಹ ಕೆಲಸ ಮಾಡೋದು ನಮ್ಮ
ಧರ್ಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲ ಕೂಡ ಒಂದೇ ಒಂದು ಕುಟುಂಬದ ಥರ ಹೋಗೋ ಮೊದಲಿಂದ ಕೂಡ ಆ ವಿದ್ಯಾರ್ಥಿಗಳನ್ನ ಗೌರವವನ್ನ ಕೊಡ್ತಕ್ಕಂಥ ಕಾರ್ಯವನ್ನ ಜಾತ್ಯತೀತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸನ್ಮಾನ್ಯ ಶಾಸಕರು ನಿಜವಾಗ್ಲೂ ಕೂಡ ನಮ್ಮ ಸಮಾಜದ ಕರೆಗೆ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿಗಳನ್ನ ಏನು ಬಸವಯ್ಯನವರು ನಮ್ಮ ಕಲಾವಿದರು ನಮ್ಮ ಸಮಾಜದಲ್ಲಿ ನಮ್ಮ ಜೊತೆಯಲ್ಲಿ ಸಹ ಹಾಕಿ ನನ್ನನ್ನು ಸಹಿತ ಕಲಾವಿದರು ಅವರ ಸಭೆ ನೆನಪಿಗಾಗಿ 1 ಲಕ್ಷ ರೂಪಾಯಿಗಳನ್ನು ಬೈಕ್ ಹೇಳಿದ್ರೆ ತುಂಬ ಅನುಕೂಲ ಆಗ್ತಾ ಇದೆ. ಏನು ನಮ್ಮ ದೇವಾಂಗ ಮಕ್ಕಳ ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿ ಮಾಡಬೇಕು, ನಾವು ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತ ಎಲ್ರಿಗೂ ಕಲಕಲೆಯಿಂದ ಕೇಳ್ಬೋದು. ಅದು ಸಹಾಯಕ್ಕೆ ಬರ್ತಾ ಇದೆ ಅಂತ ನಾವು ತಿಳ್ಕೊತೀವಿ. ಇನ್ನು ಮುಂದಕ್ಕೆ ಹೆಚ್ಚಿನದಾಗಿ ಚಟುವಟಿಕೆ ದಾರಿಗಳು ಮುಂದಾಗಿರಬೇಕು. ಒಂದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಎಲ್ಲರೂ ಸಹಕರಿಸಬೇಕು. ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ ಚುನಾವಣೆಯಲ್ಲಿ. ಹಾಗೆಯೇ ಇನ್ನು ಚುನಾವಣೆದಾರರು ಈಗ 1,000, 2,000 ಚುನಾವಣೆದಾರರು ಇದ್ದಾರೆ. ಅವರೆಲ್ಲ ಈಗ 5,000 ಹೆಚ್ಚಿಸಬೇಕು ಅಂತ ನಾವು ಸಂಘ ಪರವಾಗಿ ಹೇಳ್ಕೊತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರೂ ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು News@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ.